ಆಡಿಯನ್ಸಿಗೆ ಇಷ್ಟ ಹೇಳೋದು. ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ಕನ್ನಡ ಲ್ಯಾಂಗ್ವೇಜಲ್ಲಿ, ನಮ್ಮ ಭಾಷೆಯಲ್ಲಿ ಒಂದು ಹೊಸ ಥರದ ಪ್ರಯತ್ನ, ಒಂದು ಕಲಾವಿದರನ್ನ ಹೊಸ ರೀತಿಯಲ್ಲಿ ಬಳಸ್ಕೊಂಡಿರ್ತಕ್ಕಂಥ ಒಂದು ಪ್ರಯತ್ನ. ಅದೇ ವರ್ಡ್ ಆಫ್ ಮುಖಾಂತರ ಸ್ಪ್ರೆಡ್ ಆಗಬೇಕು, ಥಿಯೇಟ್ರಿಗೆ ಬಂದು ಜನ ಸಿನಿಮಾ ನೋಡಬೇಕು, ಇಷ್ಟೇ ನನ್ನ ಕೋರಿಕೆ. ಅದ್ರ ಬಗ್ಗೆ ನಾನೇನು ಹೇಳಲಿ ಸರ್, ಅದೇ ನಮ್ಮ ಪ್ರಯತ್ನ. ಏನಾದರೂ ಒಂದು ಚೇಂಜ್ ಓವರ್ ಕೊಡಬೇಕು ಅನ್ನೋದು ನಮ್ಮ ಪ್ರಯತ್ನ. ನಿಧಾನವಾಗಿ ನಂಬಿಸ್ಬೇಕು ಎಲ್ಲರೂ. ಅದೇ ದಿಢೀರಾಗಿ ಎಲ್ಲರೂ ಯಾರೂ ನಂಬಲ್ಲ ಒಂದೇ ಸಲಕ್ಕೆ. ಬಟ್ ನೋಡಿದವರಿಗೆ ಒಂದು ವಾವ್ ಫ್ಯಾಕ್ಟರ್ ಅನಿಸುತ್ತೆ. ನೋಡಿದವ್ರು ವರ್ಡ್ ಆಫ್ ಮೌತ್ ಮುಖಾಂತರ ಸ್ಪ್ರೆಡ್ ಮಾಡಬೇಕು. ಹೌದಪ್ಪ, ಈ ಥರದೊಂದು ಪ್ರಯತ್ನ ಮಾಡಿದ್ದಾರೆ, ಗೆದ್ದಿದ್ದಾರೆ. ಅದರಲ್ಲಿ ಒಳ್ಳೆ ಪ್ರಯತ್ನ ಮಾಡಿ ಗೆಲ್ಲದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ಅದ್ರಲ್ಲಿ ಗೆದ್ದಿದ್ದೀವಿ, ಸ್ಪ್ರೆಡ್ ಆಗಬೇಕು. ಬನ್ನಿ ಅಂತ ಹೇಳ್ತೀನಿ ಅಷ್ಟೇ. ಒಂದು ಒಳ್ಳೆ ಪ್ರಯತ್ನ ಬಂದಿದೆಯಲ್ಲ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಎಲ್ಲೋ ಟಿ ವಿನಲ್ಲಿ ಬರುತ್ತೆ, OTT ಬರುತ್ತೆ ಅಂತ ಕಾಯ್ಕೊಂಡು ಕೊಡೋದು ಬದಲು ಈ ಥರ ಪ್ರಯತ್ನಗಳು ಥಿಯೇಟ್ರ್ನಲ್ಲೇ ನೋಡಿ ಅದು ನಮ್ಮನ್ನು ಬೆನ್ನು ತಟ್ಟಿದರೆ ನಮಗೆ ಇನ್ನೊಂದಷ್ಟು ಇನ್ಸ್ಪಿರೇಷನ್ ಸಿಗುತ್ತೆ, ಇನ್ನೊಂದಷ್ಟು ಒಳ್ಳೆ ಪ್ರಯತ್ನ ಮಾಡೋದಕ್ಕೆ ಶಕ್ತಿ ಬರುತ್ತೆ. ಥಿಯೇಟ್ರಿಗೆ ಬಂದು ಜನ ಸಿನಿಮಾ ನೋಡಬೇಕು ಅಷ್ಟೇ. ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ನಾನು ಮೊದಲೇ ಹೇಳ್ದಂಗೆ ರಾಧೆಯ ಸಿನಿಮಾ ಅಜಯ್ ರಾವ್ ಅವರಿಗೆ ಒಂದು ಬೇರೆ ಥರದ ಸಿನಿಮಾ, ಒಂದು ಬೇರೆ ಥರದ ಪಾತ್ರ. ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಆದಂಥ ವೇದ್ ಗುರು ಅವರು ಅವರ ಒಂದು ಪಾತ್ರವನ್ನು, ಈ ಒಂದು ಕಥೆನ ಇಮ್ಯಾಜಿನ್ ಮಾಡ್ಕೊಂಡಿದ್ದಾರೆ. ಇಡೀ ಪರವಾಗಿಲ್ಲ, ನನ್ನ ತೊಡೆ ಮೇಲೆ ಇಡೀ ಪರವಾಗಿಲ್ಲ, ನೀವು ಕಂಫರ್ಟಬಲ್ ಆಗಿರಬೇಕು. ನಾನು ಅಕಸ್ಮಾತ್ ಜಾಸ್ತಿ ಮಾತಾಡೋದು ನಿಮ್ಮ ಕೈ ನೋವು ಬರುತ್ತೆ. ಓಕೆ, ಸೊ ವೇದ್ ಗುರು ಅವರು ತುಂಬ ಚೆನ್ನಾಗಿ ಈ ಕಾನ್ಸೆಪ್ಟನ್ನು, ಈ ಒಂದು ಕಥೆನ ಮಾಡ್ಕೊಂಡಿದ್ದಾರೆ. ಅಜಯ್ ರಾವ್ ಅವರಿಗೆ ಬಹಳ ಒಳ್ಳೆ ಪಾತ್ರವನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಅವರು ಕೂಡ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿ ಈ ಒಂದು ಪಾತ್ರವನ್ನು ಜಸ್ಟಿಫೈ ಮಾಡಿದ್ದಾರೆ. ಜೊತೆಗೆ ಧನ್ಯ ಅವರ ಒಂದು ಪಾತ್ರ ಕೂಡ ಬಹಳ ಚೆನ್ನಾಗಿದೆ. ಆ್ಯಂಡ್ ನನ್ನ ಒಂದು ಪಾತ್ರದ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು ಸಣ್ಣ ಪಾತ್ರ ಆದ್ರೂ ಕೂಡ ಒಂದು ಇಂಪ್ಯಾಕ್ಟ್ಫುಲ್ ಪಾತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಂದು ವಿಲನಿಶ್ ಶೇಡ್ ಇದೆ ನನಗೆ, ಇದುವರೆಗೂ ನಾನು ಮಾಡಿಲ್ಲ. ಆ್ಯಂಡ್ ನೀವು ಹೇಳ್ದಂಗೆ ಹೌದು, ಖಂಡಿತವಾಗ್ಲೂ ಒಂದಿಬ್ಬರು ಬಂದ್ಬಿಟ್ಟು ನನ್ನ ಹತ್ರ, ಸರ್ ಈ ಥರ ಪಾತ್ರ ನೀವು ಮಾಡೋಕ್ಕೆ ಹೋಗ್ಬೇಡಿ ಅಂತ, ಈ ಥರ ಪಾತ್ರ ನೀವು ಮಾಡೋಕ್ಕೆ ಹೋಗ್ಬಿಡಿ ಸರ್. ಯಾಕೆಂತಂದರೆ ಫ್ರೆಂಡ್ ಪಾತ್ರದಲ್ಲಿ ನೋಡಿದ್ದಾರೆ, ಪಾಸಿಟಿವ್ ಪಾತ್ರಗಳಲ್ಲಿ ನೋಡಿದ್ದಾರೆ. ನಾನು ಅವ್ರಿಗೆ ಹೇಳೋದು ಅಷ್ಟೇ, ದಟ್ ನಾನೊಬ್ಬ ಕಲಾವಿದನಾಗಿ ನನಗೂ ಕೂಡ ಹಂಬಲ ಇರುತ್ತೆ ಈ ರೀತಿಯಾದಂಥ ಒಂದು ಪಾತ್ರಗಳನ್ನ ಮಾಡಬೇಕು, ಬೇರೆ ಬೇರೆ ರೀತಿಯಾದಂಥ ಒಂದು ಪಾತ್ರಗಳನ್ನ ಮಾಡಬೇಕು ಅಂತ. ಸೊ ಈ ಒಂದು ಪಾತ್ರ ಸಿಕ್ಕಿರೋದು ನನಗೆ ನಿಜವಾಗ್ಲೂ ಭಾಳ ಖುಷಿಯಾಗಿದೆ. ಆ್ಯಂಡ್ ಬರೀ ಅದು ಮಾತ್ರ ಅಲ್ಲ, ಎಷ್ಟೋ ಜನ ಬಂದ್ಬಿಟ್ಟು ನನಗೆ ಪಾಸಿಟಿವ್ ಆಗಿ ಹೇಳಿರೋರು ಇದ್ದಾರೆ. ಇಲ್ಲ ಸರ್, ಈ ಥರ ಪಾತ್ರಗಳು ಮಾಡಬೇಕು, ನೀವು ಚೆನ್ನಾಗಿ ಮಾಡಿದ್ದೀರಾ, ತುಂಬ ಇಷ್ಟ ಆಯಿತು, ನೀವು ಆರ್ಟಿಸ್ಟ್ ಅಲ್ವಾ, ನೀವು ಈ ಥರ ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾ ಇರಬೇಕು, ಚೆನ್ನಾಗಿ ಮಾಡಿದ್ದೀರಾ ಸರ್ ಅಂತಲೂ ಹೇಳ್ತಾರೆ. ಇವತ್ತು ಒಂದು ಚಿಕ್ಕ ಹುಡುಗಿ ಪಾಪ ನನ್ನ ಹತ್ರ ಬಂದ್ಬಿಟ್ಟು, ಯಾಕೆ ಟ್ರೈ ಮಾಡಿದ್ರಿ, ನೀವು ಮಾಡಬಾರ್ದಾಗಿತ್ತು, ವೆರಿ ರಾಂಗ್ ಅಂತ ಹೇಳಿದ್ಲು. ಸಾರಿ ತಪ್ಪಾಯಿತು ಅಂತ ಹೇಳಿ. ಬಟ್ ಎಂಡ್ ಆಫ್ ದ ಡೇ ಈ ಒಂದು ಸಿನಿಮಾ ಏನಿದೆ ಬಹಳ ಭಾವನಾತ್ಮಕವಾಗಿ ಗ್ರಿಪ್ಪಿಂಗ್ ಆಗಿದೆ. ಆ್ಯಂಡ್ ಎಲ್ಲರಿಗೂ ಕೂಡ ಇಷ್ಟ ಆಗುವಂತಹ ಸಿನಿಮಾ. ಸೊ ಆದಷ್ಟು ರೀಚ್ ಆಗಬೇಕು, ಜನ ಈ ಸಿನಿಮಾ ನೋಡಬೇಕು, ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅವ್ರ ತಾಯಿ ಸೀನು ಮತ್ತೆ ಎಂಟಿ ಸೀನು ಸೂಪರ್, ಸಾಕಾಗಿದೆ, ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಅಣ್ಣ ತಂಗಿ ಸೀನ್ ತುಂಬಾ ಚೆನ್ನಾಗಿದೆ, ಸೂಪರ್ ಆಗೈತೆ. ಅಜಯ್ ರಾವ್ ಸರ್ದು ಡಿಫ್ರೆಂಟ್ ಆಗೈತೆ, ಕ್ಯಾರೆಕ್ಟರ್ ಅಷ್ಟೇ. ಮೂವಿ ಮಾತ್ರ ಸಖತ್ತಾಗೈತೆ. ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ನಮ್ಮ ಕನ್ನಡ ಹೀರೋಗಳನ್ನ ಬೆಳೆಸಬೇಕು, ಚಿತ್ರಮಂದಿರಗಳಲ್ಲಿ ಬಂದು ನೋಡಬೇಕು. ಚೆನ್ನಾಗಿದೆ ಮೇಡಮ್ ಮೂವಿ. ಸರ್, ಹೆಂಗಿತ್ತು ಸಿನಿಮಾ? ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದಾದ ಚಿತ್ರ. ತುಂಬಾ ದಿವಸ ನಾನು ಈ ತರ ವೇಟ್ ಮಾಡ್ತಾ ಇದ್ದೆ. ನಾನು ಫಿಲಮ್ಗೆ ಬರ್ತಾ ಇರಲಿಲ್ಲ, ಆಕ್ಚುಲಿ ಬಂದು ತುಂಬಾ ಖುಷಿ ಆಯ್ತು. ಯಾವ ಸೀನ್ ತುಂಬಾ ಇಷ್ಟ ಆಯ್ತು? ಎಲ್ಲ ಸರ್, ನಿಮಗೆ ಸೂಪರ್ ಆಗಿದೆ, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ, ಫ್ಯಾಮಿಲಿ ನೋಡ್ಬೋದು, ಸೂಪರ್ ಆಗಿದೆ. ಸೂಪರ್ ಆಗಿದೆ ಮೂವಿ. ಅಜಯ್ ರಾವ್ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಆದರೆ ನವೀನ್ ಅವರೇ, ಅಣ್ಣ ತಂಗಿ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಆದರೆ ಸಸ್ಪೆನ್ಸ್ ಆಗಿದೆ, ಸೂಪರ್ ಇದೆ ಮೇಡಮ್. ಕೂತ್ಕೊಂಡು ಎಲ್ಲ ನೋಡುವಂಥ ಮೂವಿ ಚೆನ್ನಾಗಿದೆ. ಸರ್, ಹೆಂಗ ಅನ್ನಿಸ್ತು ಸಿನಿಮಾ? ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ಎಲ್ಲ ಕೂತ್ ನೋಡುವಂತ. ಸರ್, ಹೆಂಗ ಮೂವಿ ಸೂಪರ್ ಆಗಿದೆ. ಅಜಯ್ ಸರ್ ಆಕ್ಟಿಂಗ್ ಅಂದ್ರೆ ಸೂಪರು. ಇನ್ನ ಸ್ವಲ್ಪ ಸಸ್ಪೆನ್ಸ್ ಜಾಸ್ತಿ ಬೇಕಾಗಿತ್ತು, ಒಳ್ಳೆ ಕಥೆ ಮಾಡಿದ್ದಾರೆ, ಸೂಪರ್. ಇಲ್ಲುಸಿ ಅಜಯ್ ರಾವ್ ಸರ್ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಸಿನಿಮಾ ಚೆನ್ನಾಗಿದೆ, ಎಲ್ಲರೂ ಬಂದು ಸಿನಿಮಾ ನೋಡಿ. ಹೇಗ ಅನ್ನಿಸ್ತು ಸಿನಿಮಾ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಎಮೋಷನಲ್ ಇದೆ, ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಮೇಡಮ್. ಸೂಪರ್ ಆಗಿದೆ, ಒಳ್ಳೆ ಎಮೋಷನಲ್ ಫಿಲಮ್. ಒಳ್ಳೆ ಅವ್ರಿಗೆ ಅನ್ಯಾಯ ಆಗಿರೋರ್ಗೆ ನ್ಯಾಯ ಕೊಡ್ಸಕ್ಕೋಸ್ಕರ ಅವ್ರನ್ನ ಕೊಲೆ ಮಾಡ್ತಾರೆ. ಚೆನ್ನಾಗಿದೆ, ಸೂಪರ್ ಆಗಿದೆ ಮೂವಿ. ನೋಡ್ರಿ, ಫ್ರೆಂಡ್ಸ್ ಚೆನ್ನಾಗಿದೆ. ಈ ಕಡೆ ಬನ್ನಿ ಸರ್, ಬನ್ನಿ.
ಹೆಂಗ ಅನಿಸ್ತು ಚೆನ್ನಾಗಿದೆ ಮೇಡಮ್, ತುಂಬಾ ಚೆನ್ನಾಗಿದೆ. ಯಾವ ಸೀನ್ ಇಷ್ಟ ಆಯ್ತು ಸರ್ ನಿಮಗೆ? ಎಲ್ಲ ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ರಾಧೆ ಸಿನಿಮಾ ಬಗ್ಗೆ ಹೊಗಳ್ಬೇಕು ಅಂದರೆ ಯಾರು ಈ ಪ್ರಪಂಚದಲ್ಲಿ ಕೆಟ್ಟವರಾಗಿರಲ್ಲ, ಪರಿಸ್ಥಿತಿ ಕೆಟ್ಟದನ್ನು ಮಾಡುತ್ತೆ. ಯಾವ ಮನುಷ್ಯ ಜೈಲಿಗೆ ಹೋಗ್ಬೇಕಂದ್ರೆ ಸುಮ್ಮನೆ ಹೋಗಲ್ಲ. ಒಬ್ಬ ಮನುಷ್ಯನ ಟಿಗರ್ ಮಾಡಿದ್ರೆ ಆ ಮನುಷ್ಯ ತನ್ನ ಒಳಗಡೆ ಇರೋಂಥ ಸತ್ಯನ ನಾಶ ಮಾಡಿದಾಗ ಮನುಷ್ಯ ಕೆಟ್ಟವನಾಗ್ತಾನೆ. ಬಟ್ ಎಂಥವ್ರು ಬಂದು ಸಿನಿಮಾ ನೋಡಬೇಕು ಅಂದರೆ ಜೀವನದಲ್ಲಿ ದಾರಿ ತಪ್ಪಿ ಬೇರೆ ರೀತಿಯಲ್ಲಿ ಆದವ್ರು ಬಂದು ಸಿನಿಮಾ ನೋಡಬೇಕು. ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸಲ್ಲಿ ಅಣ್ಣ ತಂಗಿ ಸೆಂಟಿಮೆಂಟ್ ಅಂತೂ ಪ್ರತಿಯೊಬ್ಬರು ಕಣ್ಣಾಗ ನೀರು ಬರೆಸುತ್ತೆ, ಅಷ್ಟು ಚೆನ್ನಾಗಿದೆ. ಸ್ಟೋರಿ ಕುಂತಾಗ ಏನೋ ಅನ್ಕೊಂತೀವಿ, ಎಲ್ಲೋ ತೊಗೊಂಡೋಗಿ ಎಲ್ಲ ನಿಲ್ಲಿಸ್ಬಿಡುತ್ತೆ. ಸಿನಿಮಾ ಮಾತ್ರ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿದೆ. ಈ ಥರ ಕನ್ನಡ ಇಂಡಸ್ಟ್ರಿಗೆ ಹೊಸ ಹೊಸ ಸಿನಿಮಾಗಳು ಬರ್ತಿದೆ, ನಾವೆಲ್ಲ ಸಪೋರ್ಟ್ ಮಾಡಬೇಕು. ಒಳ್ಳೇದಾಗಲಿ ಸರ್ ರಾಧೆ ಸಿನಿಮಾಗೆ. ಚೆನ್ನಾಗಿದೆ. ಯಾವ ಸೀನ್ ತುಂಬಾ ಇಷ್ಟ ಆಯ್ತು? ಅದರಲ್ಲಿ ಚಿಕ್ಕ ಮಗುದು ಇಷ್ಟ ಆಯ್ತು. ಎಲ್ಲರ ಪಾತ್ರನೂ ಚೆನ್ನಾಗಿದೆ ಮೇಡಮ್. ಅಮ್ಮ ನಿಮಗೆ ಹೇಗೆ ಅನಿಸ್ತು? ಚೆನ್ನಾಗಿ ಅನಿಸ್ತಾ? ನಿಮಗೆ ಸರ್? ನಮ್ಮ ತಮ್ಮ ಮಾಡೋನೆ, ಅದೇ ಹೀರೋ ಚಿಕ್ಕ ಬಟ್ ನಮ್ಮ ತಮ್ಮನೇ ಸಗದಾಗ ಮಾಡೋನೆ, ಅದಕ್ಕೆ ನೋಡಿ ಚೆನ್ನಾಗಿದೆ. ಯಾವ ಸೀನ್ ಪಾತ್ರ ತುಂಬಾ ಇಷ್ಟ ಆಯ್ತು? ಅದೇ ಲಾಸ್ಟ್ ಅಲ್ಲಿ ಅಮ್ಮನ್ ತಪ್ಕೊಂತಾರಲ್ಲ ಆ ಸೀನ್ ಸಗದಾಗ ಇಷ್ಟ. ಸೂಪರ್ ಆಗಿದೆ ಮೇಡಮ್. ಚೆನ್ನಾಗಿದೆಯಾ? ಅದು ನಮ್ಮ ಅಮ್ಮಗಳು ಮಾಡಿದ್ದಾಳೆ, ಹಾ, ಮಿನಿ ಚಿಕ್ಕ ಹುಡುಗಿ ಇವ್ರಿಗೇನೆ ಓಕೆ. ಚೆನ್ನಾಗಿದೆ. ಸಿನಿಮಾ ಹೇಗೆ ಅನ್ನಿಸ್ತು? ನಿನ್ನ ಪಾತ್ರನ ಮತ್ತೆ ಟಿವಿ ನೋಡಿ ಚೆನ್ನಾಗಿ ಅನ್ನಿಸ್ತು, ಒಂಥರ ಹ್ಯಾಪಿ ಫೀಲ್ ಆಯಿತು. ನಾನು ಟಿವಿಯಲ್ಲಿ ಬರ್ತಾ ಇದ್ದೀನಿ ಅಂದರೆ ಜಾಸ್ತಿ ಚೆನ್ನಾಗಿ ಅನ್ನಿಸ್ತು ನನಗೆ. ಅಷ್ಟೇ. ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಬಟ್ ಇದನ್ನ ತುಂಬ ಜನ ನೋಡ್ಬೇಕು, ಇದನ್ನ ಇದು ಇನ್ಸ್ಪಿರೇಷನ್ ಆಗಿ ತಗೋಬೇಕೆಲ್ಲ. ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ 3 ಜನ. ಚೆನ್ನಾಗಿದೆ. ಎಕ್ಸಲೆಂಟ್ ಸ್ಟೋರಿ, ಮಾತ್ರ ಸ್ಟೋರಿ ರೈಟಿಂಗು ಡೈರೆಕ್ಷನ್ ಎಲ್ಲ ಎವ್ರಿಥಿಂಗ್ ಎಲ್ಲ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ. ಒಳ್ಳೆ ಸ್ಟೋರಿ, ಒಳ್ಳೆ ಸಬ್ಜೆಕ್ಟ್, ತುಂಬ ಚೆನ್ನಾಗಿದೆ. ನೋಡ್ಬೋದು, ಫ್ಯಾಮಿಲಿ ಕೂತ್ ನೋಡ್ಬೋದು. ಸೂಪರ್. ತುಂಬಾ ಚೆನ್ನಾಗಿದೆ ಮೂವಿ, ಬಂದು ನೋಡ್ಬೇಕು ಎಲ್ಲರೂ. ಕನ್ನಡ ಸಿನಿಮಾ ಪ್ರೋತ್ಸಾಹ ಮಾಡಬೇಕು. ಅಜಯ್ ಸರ್ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ, ತುಂಬಾ ಎಮೋಷನಲಿ ಕನೆಕ್ಟ್ ಆಗುತ್ತೆ. ಇವತ್ತಿನ ಕಾಲದ ಸ್ಟ್ರೆಸ್ ಲೈಫಲ್ಲಿ ಮೂವಿನೇ ನಮ್ಗೆ ಆಕ್ಚುಲಿ ರಿಲ್ಯಾಕ್ಸೇಷನ್. ತುಂಬಾ ಚೆನ್ನಾಗಿದೆ. ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ತುಂಬಾ ಚೆನ್ನಾಗಿದೆ. ತುಂಬಾ ಎಮೋಷನಲ್ ಆಗಿಬಿಟ್ವಿ. ತುಂಬಾ ಚೆನ್ನಾಗಿದೆ ಮೂವಿ. ಅಜಯ್ ಸರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ, ಅಂಡ್ ಧನ್ಯಾ ಮ್ಯಾಮ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಮಸ್ಟ್ ವಾಚ್ ಮೂವಿ. ಎಲ್ಲರೂ ತುಂಬಾ ಚೆನ್ನಾಗಿದೆ. ಥಿಯೇಟ್ರಿಗೆ ಬಂದು ನೋಡ್ಬೇಕಾದಂತ ಮೂವಿ. ಎಲ್ಲರೂ ಪ್ಲೀಸ್ ಬಂದು ಥಿಯೇಟ್ರಿಗೆ ನೋಡಿ. ಮೇಡಮ್ ಬ್ಲಾಕ್ ಬಸ್ಟರ್. ಅಜಯ್ ಸರ್ ಶೇಡ್ ಈ ರೀತಿ ನೋಡೋದಕ್ಕೆ ಸಖತ್ ಶಾಕಿಂಗ್ ಅನಿಸುತ್ತೆ. ಧನ್ಯಾ ಮೇಡಮ್, ಈಚ್ ಆ್ಯಂಡ್ ಎವ್ರಿ ಆರ್ಟಿಸ್ಟ್, ಈವನ್ ಸ್ಮಾಲ್ ಕಿಡ್ಡಿಂದ ಹಿಡಿದು ಎಲ್ಲ ಆರ್ಟಿಸ್ಟ್ ಸೂಪರ್ ಆ್ಯಕ್ಟ್ ಮಾಡಿದ್ದಾರೆ. BGM ಮಾತ್ರ ಅಲ್ಟಿಮೇಟ್. ಡೈರೆಕ್ಟರ್ ಸರ್ ಥಿಂಕಿಂಗ್ ಮಾತ್ರ ಅನ್ಬಿಲೀವೇಬಲ್, ಸಖತ್ತಾಗಿದೆ. ಬ್ಲಾಕ್ ಬಸ್ಟರ್. ಯಾವ ಸೀನ್ ತುಂಬಾ ಇಷ್ಟ ಆಯ್ತು? ಯಾವ ಪಾತ್ರ? ಎಲ್ಲ ಚೆನ್ನಾಗಿದೆ. ನಿಮಗೆ ಹೇಗೆ ಅನ್ನಿಸ್ತು? ಚೆನ್ನಾಗಿದೆ. ಅವ್ರು ಇನ್ನೂ ಅಳ್ತಾ ಇದ್ದಾರೆ. ಇಂಟರ್ವಲ್ಸ್ ಆದ್ಮೇಲೆ ಸ್ವಲ್ಪ ಟ್ವಿಸ್ಟ್ ಇದೆ, ಸೊ ಅದಿಷ್ಟ ಆಯಿತು. ಡಿಫ್ರೆಂಟ್. ಫಸ್ಟ್ ಹಾಫಿಗೆ ಸೆಕೆಂಡ್ ಹಾಫಿಗೆ ತುಂಬ ಡಿಫ್ರೆನ್ಸ್ ಇದೆ. ಪರವಾಗಿಲ್ಲ, ಅವ್ರು ಇಷ್ಟ ಇಲ್ಲ. ಒಂಚೂರು ಎಮೋಷನಲ್ಲೂ ಇದೆ, ಚೆನ್ನಾಗಿದೆ. ಚೆನ್ನಾಗಿದೆ.